ದಾಳಿ ಬಳಿಕ ಇಂಡೋ ಪಾಕ್ ವಾರ್ ಕಾರ್ಮೋಡ ಕವಿದಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ನಡಿಬಹುದು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಭಾರತದ ನಾಗರಿಕರು, ಅದರಲ್ಲೂ ಪ್ರಮುಖವಾಗಿ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿರುವ ಜನರು ಇದೀಗ ಯುದ್ಧಕ್ಕೆ ಸ್ವಯಂ ಪ್ರೇರಿತರಾಗಿ ಸಜ್ಜುವಾಗ್ತಾ ಇದ್ದಾರೆ. ಗಡಿ ಭಾಗದಲ್ಲಿರುವ ಬಂಕರ್ಗಳ ಸ್ವಚ್ಛತಾ ಕಾರ್ಯ ಕೆಳೆದಿದ್ದಾರೆ ಸ್ಥಳೀಯರು. ಇನ್ನು ರೈತರು ಅವಧಿಗೆ ಮುನ್ನವೇ ಬೆಳೆ ಕೊಯ್ಲು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಸೇನೆಗೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟರು, ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಈ ನಿರ್ಧಾರ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಹಾಗೆ ಫಿರಂಗಿಗಳ ಸದ್ದು ಜೋರಾಗ್ತಾ ಇದೆ. ಯಾವ ರೀತಿ ಸಿದ್ಧವಾಗ್ತಾ ಇದೆ ಭಾರತ, ಅದರಲ್ಲೂ ಪ್ರಮುಖವಾಗಿ ಭಾರತದ ಗಡಿ ಪ್ರದೇಶ, ಯುದ್ಧದ ಪರಿಸ್ಥಿತಿಗೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುತ್ತಿರುವ ಪಾಕಿಸ್ತಾನವನ್ನ ಮೆಟ್ಟಿ ನಿಲ್ಲೋದಕ್ಕೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಹೆಣೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಬಂಕರ್ಗಳು ಸ್ವಚ್ಛ, ಘರ್ಜಿಸುತ್ತಿವೆ ಟ್ಯಾಂಕ್. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಕೆರಳಿದೆ. ಪ್ರತಿಕಾರದ ಕಹಳೆ ಊದಿದೆ. ಪಾಪಿ ಪಾಕಿಸ್ತಾನಕ್ಕೆ ವಾರ್ ಭೀತಿ ಶುರುವಾದಂತೆ ಕಾಣಿಸಿದೆ. ಈಗಾಗಲೇ ಗಡಿಯಲ್ಲಿ ಭಾರತೀಯ ಸೇನೆ ಸಮರೋಪಾದಿಯಲ್ಲಿ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಿ ಶತ್ರು ನೆಲದತ್ತ ನುಗ್ಗುತ್ತವೆಯ ಕ್ಷಿಪಣಿಗಳು. ಮೋದಿ ಮಾಸ್ಟರ್ ಪ್ಲಾನ್ಗೆ ಪಾಕ್ ಶೇಕ್ ಆಗ್ತಿದ್ಯಾ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇವೆ. ಭಾರತದ ದಾಳಿಯಿಂದ ಈ ಮೊದಲು ಪಾಕಿಸ್ತಾನ ಬೆಚ್ಚಿಬಿದ್ದಿತ್ತು. ಈಗಲೂ ಕೂಡ ಇಂಡಿಯಾ ಏರ್ ಸ್ಟ್ರೈಕ್ ಮಾಡಿದ್ರೂ ಮಾಡಬಹುದು. ಅದಕ್ಕಾಗಿಯೇ ಪಾಕಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಬಗ್ಗೆಯೇ ಭಯ ಶುರುವಾಗಿದೆ. ಪಾಕ್ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಹೀಗಾಗಿ ಭಾರತ ಗಡಿ ಬಂಕರ್ಗಳನ್ನು ಸ್ವಚ್ಛಗೊಳಿಸಲಾಗ್ತಾ ಇದೆ. ಒಂದು ವೇಳೆ ವಾರ್ ನಡೆದರೆ ಸ್ಥಳೀಯರನ್ನ ಸುರಕ್ಷಿತವಾಗಿರಿಸುವುದಕ್ಕೆ ಮುಂಜಾಗ್ರತೆ ಕೈಗೊಳ್ಳಲಾಗುತ್ತಿದೆ. ಅತ್ತ ಸೇನೆಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿರುವುದು ಪಾಕ್ಗೆ ನುಂಗಲಾರದ ತುತ್ತಾಗಿದೆ. ತಮ್ಮ ವಿರುದ್ಧ ಭಾರತ ಕಠಿಣ ಕ್ರಮ ಕೈಗೊಳ್ಳದೆ ಬಿಡುವುದಿಲ್ಲ ಎಂದು ಅರಿತಿರುವ ಪಾಕಿಸ್ತಾನ ಆತಂಕದಿಂದ ಈಗ ಏನೇನೋ ಮಾಡುತ್ತಿದೆ. ಹಾಗೆಯೇ ತನ್ನ ಮಿತ್ರ ರಾಷ್ಟಗಳಿಗೆ ಸಹಾಯಕ್ಕೆ ಬರುವಂತೆ ಪರೋಕ್ಷವಾಗಿ ಹೇಳಿಕೆ ನೀಡುತ್ತಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಾದ್ಯಂತ ಇರುವ ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ತೆರವುಗೊಳಿಸೋ ತರಾತುರಿಯಲ್ಲಿ ಪಾಕಿಸ್ತಾನವಿದೆ. ಉಗ್ರರಿಗೆ ಸೇನಾ ಆಶ್ರಯ ನೀಡಿ ಬಂಕರ್ಗಳಿಗೆ ಸ್ಥಳಾಂತರಿಸಿದೆ. ಬಂಕರ್ ಸ್ವಚ್ಛಗೊಳಿಸಿದ ಗಡಿ ಭಾಗದ ಗ್ರಾಮಸ್ಥರು. ಯುದ್ಧದ ಮುಂಜಾಗ್ರತೆಯಿಂದ ಸುರಕ್ಷಿತ ಕ್ರಮ. ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಇರೋ ಜನರು ಅಲರ್ಟ್ ಆಗಿದ್ದಾರೆ. ಗ್ರಾಮಗಳ ಜನರು ಸ್ವಯಂ ಎಚ್ಚೆತ್ತುಕೊಂಡಿದ್ದಾರೆ. ಒಂದು ವೇಳೆ ಭಾರತ ಪಾಕ್ ನಡುವೆ ಯುದ್ಧ ಸಂಭವಿಸಿದರೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವುದಕ್ಕೆ ಬಂಕರ್ಗಳನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿದ್ದಾರೆ. ಈ ಹಿಂದೆಯೇ ಮೋದಿ ಸರ್ಕಾರ 2021ರಲ್ಲಿ ಜಮ್ಮು ಕಾಶ್ಮೀರದ ಐವಿ ಮತ್ತು ಎಲ್ಒಸಿ ಬಳಿ ಸಾಕಷ್ಟು ಬಂಕರ್ಗಳನ್ನು ನಿರ್ಮಿಸಿತ್ತು. ಇದೀಗ ಗಡಿಯಾಚೆಗಿನ ಗುಂಡಿನ ದಾಳಿಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ಈ ಬಂಕರ್ಗಳು ನೆರವಾಗ್ತಿವೆ. ಇದಿಷ್ಟೇ ಅಲ್ಲದೆ ಪಂಜಾಬ್ ಗಡಿಯಲ್ಲಿ ರೈತರು ಅವಧಿಗೆ ಮುನ್ನವೇ ಬೆಳೆ ಕೊಯ್ಲು ಮಾಡುತ್ತಿದ್ದಾರೆ. ಇದೆಲ್ಲ ಬೆಳವಣಿಗೆ ಮಧ್ಯೆ ಭಾರತದ ಸೇನೆ ಸಮರಕ್ಕೆ ಸಿದ್ದವಾದಂತೆ ಕಾಣುತ್ತಿದೆ. ಭಾರತದ ಪಂಜಾಬ್ ಗಡಿಯಲ್ಲಿ ಯುದ್ಧ ಟ್ಯಾಂಕ್ ಬಂದಿವೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಬೋಫೋರ್ಸ್ ಫಿರಂಗಿ ಸದ್ದು ಮಾಡುತ್ತಿವೆ. ಪಾಕ್ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ಗಡಿಯಲ್ಲಿ ಯುದ್ಧ ಟ್ಯಾಂಕ್, ಶಸ್ತ್ರ ಸಜ್ಜಿತ ವಾಹನ ನಿಲ್ಲಿಸಿದೆ. ಇದೆಲ್ಲವನ್ನ ಗಮನಿಸಿದರೆ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗ್ತಿದೆ. ಈಗಾಗಲೇ ಪಾಕ್ ಭಾರತದ ವಿಮಾನಗಳಿಗೆ ನೋ ಫ್ಲೈ ಝೋನ್ ಘೋಷಿಸಿದೆ. ಹಾಗೆಯೇ ಪಾಕಿಸ್ತಾನಿ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ಎಂಟ್ರಿಗೆ ನೋ ಎಂದಿದೆ. ಅತ್ತ ನೌಕಾಪಡೆಯೂ ಕೂಡ ಅಲರ್ಟ್ ಮೋಡ್ನಲ್ಲಿದೆ. ಎರಡೂ ದೇಶದ ನೌಕಾದಳದಿಂದ ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸ ನಡೆಸುತ್ತಿವೆ. ಇದೇ ವೇಳೆಯೇ ನೋಡಿ, ಅರಬ್ಬಿ ಸಮುದ್ರದಲ್ಲಿ ಪಾಕ್ ಭಾರತೀಯ ನೇವಿ ಮುಖಾಮುಖಿಯಾಗಿದೆ. ಕೇವಲ 85 ನಾಟಿಕಲ್ ಮೈಲ್ ದೂರದಲ್ಲಿ ಭಾರತ ಪಾಕ್ ನೌಕಾದಳವನ್ನ ನೋಡಿ ಪಾಕ್ ಪತರುಗುಟ್ಟಿದೆ. ಭಾರತದ 4 ವಾರ್ಶಿಪ್ ಪಾಕಿಸ್ತಾನದ ಕೇವಲ 1 ಯುದ್ಧ ನೌಕೆ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ ನಡೆಸುತ್ತಿರುವುದು ಕಾಣಿಸಿದೆ. ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ನೌಕಾದಳ ತಾಲೀಮು ನಡೆಸುತ್ತಿರುವುದು ನೋಡಿದರೆ ವಾರ್ ನಡೆಯೋದು ಪಕ್ಕಾ ಅಂತಲೇ ಮಾತು ಕೇಳಿ ಬರ್ತಾ ಇದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಇಂಡೋ ಪಾಕ್ ವಾರ್ ಕಾರ್ಮೋಡ ಕವಿದಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ನಡಿಬಹುದು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಭಾರತದ ನಾಗರಿಕರು, ಅದರಲ್ಲೂ ಪ್ರಮುಖವಾಗಿ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿರುವ ಜನರು ಇದೀಗ ಯುದ್ಧಕ್ಕೆ ಸ್ವಯಂ ಪ್ರೇರಿತರಾಗಿ ಸಜ್ಜುವಾಗ್ತಾ ಇದ್ದಾರೆ. ಗಡಿ ಭಾಗದಲ್ಲಿರುವ ಬಂಕರ್ಗಳ ಸ್ವಚ್ಛತಾ ಕಾರ್ಯ ಕೆಳೆದಿದ್ದಾರೆ ಸ್ಥಳೀಯರು. ಇನ್ನು ರೈತರು ಅವಧಿಗೆ ಮುನ್ನವೇ ಬೆಳೆ ಕೊಯ್ಲು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಸೇನೆಗೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟರು,
ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಈ ನಿರ್ಧಾರ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಹಾಗೆ ಫಿರಂಗಿಗಳ ಸದ್ದು ಜೋರಾಗ್ತಾ ಇದೆ. ಯಾವ ರೀತಿ ಸಿದ್ಧವಾಗ್ತಾ ಇದೆ ಭಾರತ, ಅದರಲ್ಲೂ ಪ್ರಮುಖವಾಗಿ ಭಾರತದ ಗಡಿ ಪ್ರದೇಶ ಯುದ್ಧದ ಪರಿಸ್ಥಿತಿಗೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುತ್ತಿರುವ ಪಾಕಿಸ್ತಾನವನ್ನ ಮೆಟ್ಟಿ ನಿಲ್ಲೋದಕ್ಕೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಹೆಣೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಬಂಕರ್ಗಳು ಸ್ವಚ್ಛ, ಘರ್ಜಿಸುತ್ತಿವೆ ಟ್ಯಾಂಕ್. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಕೆರಳಿದೆ. ಪ್ರತಿಕಾರದ ಕಹಳೆ ಊದಿದೆ. ಪಾಪಿ ಪಾಕಿಸ್ತಾನಕ್ಕೆ ವಾರ್ ಭೀತಿ ಶುರುವಾದಂತೆ ಕಾಣಿಸಿದೆ. ಈಗಾಗಲೇ ಗಡಿಯಲ್ಲಿ ಭಾರತೀಯ ಸೇನೆ ಸಮರೋಪಾದಿಯಲ್ಲಿ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಿ ಶತ್ರು ನೆಲದತ್ತ ನುಗ್ಗುತ್ತವೆಯ ಕ್ಷಿಪಣಿಗಳು. ಮೋದಿ ಮಾಸ್ಟರ್ ಪ್ಲಾನ್ಗೆ ಪಾಕ್ ಶೇಕ್ ಆಗ್ತಿದ್ಯಾ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇವೆ. ಭಾರತದ ದಾಳಿಯಿಂದ ಈ ಮೊದಲು ಪಾಕಿಸ್ತಾನ ಬೆಚ್ಚಿಬಿದ್ದಿತ್ತು. ಈಗಲೂ ಕೂಡ ಇಂಡಿಯಾ ಏರ್ ಸ್ಟ್ರೈಕ್ ಮಾಡಿದ್ರೂ ಮಾಡಬಹುದು. ಅದಕ್ಕಾಗಿಯೇ ಪಾಕಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಬಗ್ಗೆಯೇ ಭಯ ಶುರುವಾಗಿದೆ. ಪಾಕ್ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಹೀಗಾಗಿ ಭಾರತ ಗಡಿ ಬಂಕರ್ಗಳನ್ನು ಸ್ವಚ್ಛಗೊಳಿಸಲಾಗ್ತಾ ಇದೆ. ಒಂದು ವೇಳೆ ವಾರ್ ನಡೆದರೆ ಸ್ಥಳೀಯರನ್ನ ಸುರಕ್ಷಿತವಾಗಿರಿಸುವುದಕ್ಕೆ ಮುಂಜಾಗ್ರತೆ ಕೈಗೊಳ್ಳಲಾಗುತ್ತಿದೆ. ಅತ್ತ ಸೇನೆಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿರುವುದು ಪಾಕ್ಗೆ ನುಂಗಲಾರದ ತುತ್ತಾಗಿದೆ. ತಮ್ಮ ವಿರುದ್ಧ ಭಾರತ ಕಠಿಣ ಕ್ರಮ ಕೈಗೊಳ್ಳದೆ ಬಿಡುವುದಿಲ್ಲ ಎಂದು ಅರಿತಿರುವ ಪಾಕಿಸ್ತಾನ ಆತಂಕದಿಂದ ಈಗ ಏನೇನೋ ಮಾಡುತ್ತಿದೆ. ಹಾಗೆಯೇ ತನ್ನ ಮಿತ್ರ ರಾಷ್ಟಗಳಿಗೆ ಸಹಾಯಕ್ಕೆ ಬರುವಂತೆ ಪರೋಕ್ಷವಾಗಿ ಹೇಳಿಕೆ ನೀಡುತ್ತಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಾದ್ಯಂತ ಇರುವ ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ತೆರವುಗೊಳಿಸೋ ತರಾತುರಿಯಲ್ಲಿ ಪಾಕಿಸ್ತಾನವಿದೆ. ಉಗ್ರರಿಗೆ ಸೇನಾ ಆಶ್ರಯ ನೀಡಿ ಬಂಕರ್ಗಳಿಗೆ ಸ್ಥಳಾಂತರಿಸಿದೆ. ಬಂಕರ್ ಸ್ವಚ್ಛಗೊಳಿಸಿದ ಗಡಿ ಭಾಗದ ಗ್ರಾಮಸ್ಥರು. ಯುದ್ಧದ ಮುಂಜಾಗ್ರತೆಯಿಂದ ಸುರಕ್ಷತಾ ಕ್ರಮ. ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಇರೋ ಜನರು ಅಲರ್ಟ್ ಆಗಿದ್ದಾರೆ. ಗ್ರಾಮಗಳ ಜನರು ಸ್ವಯಂ ಎಚ್ಚೆತ್ತುಕೊಂಡಿದ್ದಾರೆ. ಒಂದು ವೇಳೆ ಭಾರತ ಪಾಕ್ ನಡುವೆ ಯುದ್ಧ ಸಂಭವಿಸಿದರೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವುದಕ್ಕೆ ಬಂಕರ್ಗಳನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿದ್ದಾರೆ. ಈ ಹಿಂದೆಯೇ ಮೋದಿ ಸರ್ಕಾರ 2021ರಲ್ಲಿ ಜಮ್ಮು ಕಾಶ್ಮೀರದ ಐವಿ ಮತ್ತು ಎಲ್ಒಸಿ ಬಳಿ ಸಾಕಷ್ಟು ಬಂಕರ್ಗಳನ್ನು ನಿರ್ಮಿಸಿತ್ತು. ಇದೀಗ ಗಡಿಯಾಚೆಗಿನ ಗುಂಡಿನ ದಾಳಿಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ಈ ಬಂಕರ್ಗಳು ನೆರವಾಗ್ತಿವೆ. ಇದಿಷ್ಟೇ ಅಲ್ಲದೆ ಪಂಜಾಬ್ ಗಡಿಯಲ್ಲಿ ರೈತರು ಅವಧಿಗೆ ಮುನ್ನವೇ ಬೆಳೆ ಕೊಯ್ಲು ಮಾಡುತ್ತಿದ್ದಾರೆ. ಇದೆಲ್ಲ ಬೆಳವಣಿಗೆ ಮಧ್ಯೆ ಭಾರತದ ಸೇನೆ ಸಮರಕ್ಕೆ ಸಿದ್ದವಾದಂತೆ ಕಾಣುತ್ತಿದೆ. ಭಾರತದ ಪಂಜಾಬ್ ಗಡಿಯಲ್ಲಿ ಯುದ್ಧ ಟ್ಯಾಂಕ್ ಬಂದಿವೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಬೋಫೋರ್ಸ್ ಫಿರಂಗಿ ಸದ್ದು ಮಾಡುತ್ತಿವೆ. ಪಾಕ್ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ಗಡಿಯಲ್ಲಿ ಯುದ್ಧ ಟ್ಯಾಂಕ್, ಶಸ್ತ್ರ ಸಜ್ಜಿತ ವಾಹನ ನಿಲ್ಲಿಸಿದೆ. ಇದೆಲ್ಲವನ್ನ ಗಮನಿಸಿದರೆ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗ್ತಿದೆ. ಈಗಾಗಲೇ ಪಾಕ್ ಭಾರತದ ವಿಮಾನಗಳಿಗೆ ನೋ ಫ್ಲೈ ಝೋನ್ ಘೋಷಿಸಿದೆ. ಹಾಗೆಯೇ ಪಾಕಿಸ್ತಾನಿ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ಎಂಟ್ರಿಗೆ ನೋ ಎಂದಿದೆ. ಅತ್ತ ನೌಕಾಪಡೆಯೂ ಕೂಡ ಅಲರ್ಟ್ ಮೂಡ್ನಲ್ಲಿದೆ. ಎರಡೂ ದೇಶದ ನೌಕಾದಳದಿಂದ ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸ ನಡೆಸುತ್ತಿವೆ. ಇದೇ ವೇಳೆಯೇ ನೋಡಿ, ಅರಬ್ಬಿ ಸಮುದ್ರದಲ್ಲಿ ಪಾಕ್ ಭಾರತೀಯ ನೇವಿ ಮುಖಾಮುಖಿಯಾಗಿದೆ. ಕೇವಲ 85 ನಾಟಿಕಲ್ ಮೈಲ್ ದೂರದಲ್ಲಿ ಭಾರತ ಪಾಕ್ ನೌಕಾದಳವನ್ನ ನೋಡಿ ಪಾಕ್ ಪತರುಗುಟ್ಟಿದೆ. ಭಾರತದ 4 ವಾರ್ಶಿಪ್ ಪಾಕಿಸ್ತಾನದ ಕೇವಲ 1 ಯುದ್ಧ ನೌಕೆ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ ನಡೆಸುತ್ತಿರುವುದು ಕಾಣಿಸಿದೆ. ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ನೌಕಾದಳ ತಾಲೀಮು ನಡೆಸುತ್ತಿರುವುದು ನೋಡಿದರೆ ವಾರ್ ನಡೆಯೋದು ಪಕ್ಕಾ ಅಂತಲೇ ಮಾತು ಕೇಳಿ ಬರ್ತಾ ಇದೆ.